ಅಡುಗೆ ಮಾಡೋದ್ರಿಂದ ಅಂತ ಬಂದೆ, ಗ್ಯಾಸೇ ಖಾಲಿ ಆಗೋಯ್ತು. ಖಾಲಿ ಖಾಲಿ ಅನ್ನ ಈಗಿಟ್ಟೆ ಆನ್ ಮಾಡಿದೆ, 1 ನಿಮಿಷಕ್ಕೆ ಆಫೇ ಆಗೋಯ್ತು. ಏನು ಮಾಡೋಣ, ಅಕ್ಕಪಕ್ಕದಲ್ಲಿ ಎಕ್ಸ್ಟ್ರಾ ಗ್ಯಾಸ್ ಇಲ್ಲ ನಮ್ಮ ಹತ್ರ, ಅಕ್ಕಪಕ್ಕದಲ್ಲಿ ಯಾರು ಪರಿಚಯನೂ ಇಲ್ಲ. ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಏನಾರ ಒಂದು ಧೈರ್ಯ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಒಲೆನೇ ಹಾಕ್ಬಿಡೋಣ ಅಂತ. ಒಲೆ ಇಲ್ಲಿ ಹಾಕಿದ್ರೆ ನಮ್ಮ ಓನರ್ ಅಷ್ಟೇ ಹೊಡೆದು ಆಚೆ ಓಡಿಸ್ತಾರೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮನೇಲಿ ಗ್ಯಾಸು ಕಂಪ್ಲೀಟಾಗಿ ಖಾಲಿ ಆಗೋಗಿತ್ತು, ತೋರಿಸಿನಲ್ಲ ನಿಮಗೆ. ಆದರೆ ಒಲೆ ಹಾಕಬೇಕಾಗಿತ್ತು. ಒಲೆನೇ ಹಾಕ್ಬಿಟ್ಟಿದ್ದೀನಿ. ಕೆಳಗಡೆಯಿಂದ 3 ಕಲ್ಲು ತಂದ್ಬಿಟ್ಟು ಕೆಳಗಡೆ ಗಲೀಜಾಗಬಾರ್ದು ಅಂತ ದೊಡ್ಡ ಪ್ಲೇಟ್ ಹಾಕ್ಬಿಟ್ಟು ಅನ್ನ ಇಟ್ಟಿದ್ದೀನಿ. ನೋಡಿ, ಅನ್ನ ಆಗ್ತಾ ಇದೆ. ಅಡುಗೆ ಮಾಡಬೇಕು, ಊಟ ಮಾಡ್ಬೇಕಷ್ಟೇ, ಏನಾದ್ರು ಮಾಡಿ. ಅದಕ್ಕೋಸ್ಕರ ಒಲೆ ಹಾಕಿ ಅಡುಗೆಗೆ ರೆಡಿ ಆಗಿದ್ದೀವಿ. ಇದೊಂದು ಅನ್ನ ಆಗೋಗ್ಲಿ, ಏನಾರ ಟೊಮಾಟೊ ಗೊಜ್ಜು ಏನಾರ ಮಾಡ್ಕೊಂಡು ನೈಟಿಗೆ ಊಟ ಮಾಡ್ಬಿಡೋಣ. ಹೊಗೆ ಆಗ್ತಾ ಇಲ್ಲ. ತೋರಿಸ್ತೀನಿ, ಮುಂದೆ ತೋರಿಸ್ತೀನಿ. ಅನ್ನ ಹಾಕ್ತಿದ್ದೆ ಒಂದ್ ಕಡೆ, ಈರುಳ್ಳಿ ಕಟ್ ಮಾಡ್ಕೊಂತಿದ್ದೀನಿ. ಟೊಮಾಟೊ ಈರುಳ್ಳಿ ಹಾಕಿ 1-2 ಮೊಟ್ಟೆ ಹೊಡೆದಾಕ್ಬಿಟ್ಟು ಮೊಟ್ಟೆ ಪಲ್ಯ ತರ ಒಂಥರ ಟೊಮಾಟೊ ಗೊಜ್ಜು ಮೊಟ್ಟೆ ಪಲ್ಯ ತರ ಮಾಡ್ತೀನಿ. ಊಟಕ್ಕೆ ಏನಾದ್ರು ಮಾಡ್ಬೇಕಲ್ಲ ಒನ್ ಟೈಮಿಗೆ. ಟೊಮಾಟೊ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಬಗ್ಗೆ ಬೇರೆ ಬರ್ತಾ ಇದೆ. ನನ್ನ ಹೆಂಡತಿ ಕೆಲಸ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಆಗಿರ್ಬೇಕು. ಏನ್ ಮಾಡೋದು, ಮನೇಲಿ ಇದೀನಲ್ಲ. ಇಲ್ಲಾಂದ್ರೆ ಗ್ಯಾಸ್ ತಂದು ಇಡಬೇಕಿತ್ತು, ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಹೆಂಡತಿ. ಏನ್ ಮಾಡೋಕ್ಕಾಗುತ್ತಲ್ವಾ, ನಮ್ಮ ಟೈಮು. ಏನು ಮಾಡೋಕ್ಕಾಗಲ್ಲ, ಮಾಡೋಣ. ಒಲೆ ಉರಿತಾಯ್ತು. ಒಂದ್ ಕಡೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮಾಟೊ ಇಟ್ಕೊಂಡಿದ್ದೀನಿ. ಟೊಮಾಟೊ ಗೊಜ್ಜು ಮಾಡಿ ಅದ್ರೊಳಗಡೆ 2 ಮೊಟ್ಟೆ ಹೊಡೆದಾಕ್ತೀನಿ. ಅದೇ ತಿನ್ನೋದು ಇವತ್ತು ನೈಟಿಗೆ, ನಾಳೆ ಗ್ಯಾಸ್ ತರೋವರೆಗೂ. ನೋಡ್ತಿಲ್ವ, ಒಂದು ಮಾಡ್ತಿರೋದು ಹಿಂಗೆ ಸೇಮ್ ಚೆನ್ನಾಗೇ ಮಾಡ್ತೀನಿ. ಅಲ್ಲಾಡ್ಸ್ಬೇಡ. ಸಾಕು. ಕುಕ್ಕರ್ ಕಪ್ಕಾಗೋಗ್ತೈತೆ ಅಲ್ಲ. ಹೌದು, ಗ್ಯಾಸ್ ಅಲ್ಲಿ ಆದ್ರೆ ಕಪ್ಕಾಗಲ್ಲ, ಇದ್ರಲ್ಲಿ ಕಪ್ಕಾಗೋಗ್ತೈತೆ. ಈರುಳ್ಳಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು. ಗ್ಯಾಸ್ ಎಷ್ಟು ಬರುತ್ತೆ? ಆಫ್ ಮಾಡಿ ಆನ್ ಮಾಡ್ಕೊಳಕ್ಕೆ ಒಂದ್ಸರಿ ಒಲೆ ಹಚ್ಚಿದ್ಮೇಲೆ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಒಲೆ ಆರಿಸ್ಬೇಕು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಇಲ್ಲ, ನೀರ್ ಹಾಕಿದ್ರೆ ಆರುತ್ತಲ್ಲ. ಸರಿನಾ? ಓಕೆ, ಅನ್ನ ಆಗ್ಲಿ. ಅನ್ನ ಆದ್ಮೇಲೆ ಎಲ್ಲ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಆಗ್ತಿದೆ, ಸೌದೆ ಇಲ್ಲ. ಮೇಲ್ಗಡೆ ಓನರ್ ಆಂಟಿ ಯಾವ್ದು ಅಲ್ಗೆ ಇಟ್ಟಿದ್ರು, ಅಲ್ಗೆನೆ ತಗೊಂಡ್ಬಂದು ಕಟ್ ಮಾಡ್ತಾ ಇದೀನಿ. ಅಲ್ಗೆ ಅಯ್ಯಪ್ಪ ಗಟ್ಟಿ ಇದೆ ಅಲ್ಲ ಗುರು, ತುಂಬಾ ಗಟ್ಟಿ ಇರುತ್ತೆ, ನೋಡ್ಕೊಂಡು. ಓಕೆ, ಬಿತ್ತು ಬಾನ ಬಿತ್ತು ಇದೆಯಾ? ಎಲ್ಲೋ ಆಗ್ತಿದೆ, ಬಾಯ್ಲ್ ಆಗ್ತಿದೆ. ರೈಸ್ ಬಾಯ್ಲ್ ಆಗ್ತಿದೆ. ಬೇಯ್ತಾ ಇದೆ, ಸ್ವಲ್ಪ ಸ್ಲೋ ಮಾಡ್ಬೇಕು ಇವಾಗ. ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ಅನ್ನ ಅದಕ್ಕೆ ಟೊಮೊಟೊ, ಆನಿಯನ್, ಎಗ್ ಕರಿ ಮಾಡ್ತೀನಿ. ಹಂಗೆ ಸ್ವಲ್ಪ ಗೊಜ್ಜು ತರ ಮಾಡ್ತೀನಿ. ನೀರ್ ತರ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ. ನೋಡೋಣ, ಇದೊಂದು ಆಗೋಗ್ಲಿ. ಅನ್ನ ಸಕ್ಸಸ್ಫುಲ್ ಆಗಿ ಆಗ್ಬಿಟ್ರೆ ಸಾರೊಂದು ಮಾಡ್ಕೊಬಹುದು. ಓಕೆನಾ? ಮಾಡೋಣ. ನೆಕ್ಸ್ಟ್ ನೋಡ್ತಾ ಇರಿ. ಅನ್ನ ಆಗಿದೆಯಾ ನೋಡೋಣ, ಬನ್ನಿ. ಬಾ. ಅನ್ನ ಆಗಿದೆ, ಅನ್ನ ಎತ್ತಿಟ್ಬಿಡೋಣ. ಇವಾಗ ಏನ್ ಮಾಡೋದು? ಬಿರಿಯಾನಿ ಮಾಡೋಣ. ಅನ್ನ ಆಗೋಗಿದೆ. ಇವಾಗ ಏನ್ ಮಾಡೋದು? ಅನ್ನ ಆಗೋಗಿದೆ, ಇವಾಗ ಸಾರ್ ಮಾಡೋ ಸಮಯ. ತುಂಬಾ ಖುಷಿ ಆಗೋಯ್ತು. ಒಂದು ಏನಾಯ್ತು ಅಂದ್ರೆ, ಅನ್ನ ಆಗೋಗಿದೆ, ಸಾರ್ ಆಗದೆ ಹೋದ್ರು ಕೂಡ ಎಲ್ಲಾರ ಹೋಟ್ಲಿಗೆ ಹೋಗಿ ಸಾಂಬಾರಾದ್ರೂ ತಂದ್ಬಿಟ್ಟು ಅನ್ನ ತಿನ್ಬೋದು ಮನೇಲಿ. ಸ್ಟಾರ್ಟ್ ಮಾಡೋಣ. ಅನ್ನ ಆಯ್ತು, ಸಾರ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಎಣ್ಣೆ ಹಾಕೋಣ. ಸಾಕು, ಜಾಸ್ತಿ ಎಣ್ಣೆ ಹಾಕ್ಬಾರ್ದು, ಹೆಲ್ತಿ ಒಳ್ಳೇದಲ್ಲ. ರೆಡಿನಾ? ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕೋಣ. ಆಗ್ತಿದೆ. ಆದ್ಮೇಲೆ ಈರುಳ್ಳಿ ಹಾಕೋಣ. ಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕೋಣ. ಇವನೇ ಹಾಕೋ, ಎಗರಾಡ್ತಾವನೆ. ಒಂದೊಂದೆರಡು ಹೋದ್ರೆ ತೊಂದ್ರೆ ಇಲ್ಲ ಬಿಡು. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗ್ಲಿ, 10 ನಿಮಿಷ ರೋಸ್ಟ್ ಆಗ್ಲಿ. ಅಷ್ಟೇ. ಈರುಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಟೊಮಾಟೊ ಹಾಕೋಣ. ನೋಡ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ, ಅಷ್ಟು ಚೆನ್ನಾಗಿದೆ ಟೊಮಾಟೊ ಎಗ್ ಸಾರು ಗೊಜ್ಜು. ಎಗ್ ಕೊನೆಗೆ ಹಾಕೋಣ. ಈ ಚೆನ್ನಾಗಿ ಬೇಯ್ಬೇಕಿದೆ ಇದ್ರಲ್ಲೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು.
ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ಬೇಕಲ್ವಾ ಹ್ಮ್ ಹಾಕೊಡ್ಬೋದಲ್ವಾ ನಿನಗೆ ಇನ್ನೂ ಬೇಕಂದ್ರೆ ಇನ್ನೂ ಹಾಕೋಣ. ಅವಾಗ ನನ್ ಬಾಯಿ ಏನಾಗುತ್ತೆ ಅರಿಶಿನ ಪುಡಿ ಹಾಕೋದ್ ಮರ್ತಿದ್ದೆ. ಒಳ್ಳೆ ಮಾಡೋದೇ ತುಂಬಾ ಕಷ್ಟ ಅಲ್ವಾ, ಒಳ್ಳೆ ಅಡುಗೆ ಮಾಡೋದೇನೇನೋ ಮರ್ತ್ಬಿಡ್ತೀನಿ. ಅರಿಶಿನ ಪುಡಿ ಹಾಕೋಣ ಫಸ್ಟ್. ಅದೇ ಅದಕ್ಕೋಸ್ಕರ ಅಡುಗೆಯಲ್ಲಿ ಏನ್ ಹಾಕ್ಲಿಲ್ಲ ಅಂದ್ರೆ ಉಪ್ಪು ಅರಿಶಿನ ಪುಡಿ ಹಂಗಾಕಂಗಿದ್ರೆ ಹಾಕು. ಹಾಕಿದೆ. ಟೊಮಾಟೋನು ಬೆಂದಿದೆ. ಸ್ವಲ್ಪ ಖಾರದ ಪುಡಿನೂ ಧನಿಯಾ ಪುಡಿ ಹಾಕೋಣ. ಖಾರದ ಪುಡಿ ನನ್ನ ಫೇವರೇಟ್. ಖಾರದ ಪುಡಿ ಹಾಕೋಣ. ಖಾರ ನಮ್ಮನೇಲಿ ಜಾಸ್ತಿ ತಿಂತಾರೆ, ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ ಸಾಕು. ಹಾಕಿ ಆಮೇಲೆ ಒಂದ್ ಸ್ವಲ್ಪ 2 ನಿಮಿಷ ಬಿಟ್ಟು ಮೊಟ್ಟೆ ಹೊಡೆದು ಹಾಕೋಣ. ಮೊಟ್ಟೆ ನನ್ನ ಫೇವರೇಟ್. ಯಾಕಂದ್ರೆ ಎಲ್ಲೋ ಇವ್ನು ಮಾತಾಡ್ತಾ ಇದ್ದಾನೆ, ನಾನಲ್ಲ. ಅನ್ನ ಅಂತ ಅಯ್ಯೋ, 2 ಹಸಿವು ನನಗೆ ಒಂಚೂರು ಕಲ್ಸ್ಬಿಟ್ಟು ಮುಚ್ಚಳ ಹಾಕಿಡೋಣ. ಕ್ಲೀನಾಗಿ ಹಂಗೆ ಇಡೋದಲ್ಲ. ಒಂದ್ 5 ನಿಮಿಷ. ಅನ್ನನೂ ಆಯ್ತು, ಸಾರು ಆಯ್ತು. ಒಂದ್ಸರಿ ಲಾಸ್ಟಿಗೆ ಕಲ್ಸ್ಬಿಟ್ಟು ಎತ್ತಿಡೋಣ. ಬರ ಮುಂದಕ್ಕೆ ಬರ, ಕ್ಯಾಮ್ರಾ ಎತ್ಕೊಂಬರ. ಬಿಸಿ ಬಿಸಿ ಅನ್ನಕ್ಕೆ ಟೊಮಾಟೊ ಎಗ್ ಗೊಜ್ಜು ಸಾಕತ್ತಾಗಿರುತ್ತೆ. ಚೆನ್ನಾಗಿದೆಯಾ ನೋಡು, ಟೇಸ್ಟ್ ನೋಡ್ಬೇಕು ಹೆಂಗಿದೆ. ಹತ್ರ ಬಾ, ಕೆಳಗಡೆ ಬಾ. ಇವಾಗ ಅನ್ನ ಸಾರು ಆಯ್ತಲ್ವಾ, ಟೇಸ್ಟಿಗೆ ನನ್ನ ಹೆಂಡತಿಗೆ ಹಾಕೊಡೋಣ. ನೋಡೋಣ ಟೇಸ್ಟ್ ಹೇಗಿದೆ ಅಂತಾಳೋ, ಚೆನ್ನಾಗಿದೆ ಅಂತಾಳೋ, ಇಲ್ಲ ಏನಂತಾಳೋ. ಬಿಸಿ ಬಿಸಿ ಅನ್ನ. ಫ್ಲಾಶ್ ಇಲ್ವಾ? ಚೆನ್ನಾಗಿದೆ. ಕಷ್ಟಪಟ್ಟು ಒಲೆಯಲ್ಲಿ ಅಡಿಗೆ ಮಾಡಿರೋದು ನನ್ನ ಹೆಂಡತಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಕೇಳೋಣ ಬನ್ನಿ. ಎಷ್ಟಮ್ಮ 10ಕ್ಕೆ? 7 7 ಆದ್ರೂ ಕೊಟ್ಲಲ್ಲ, ಖುಷಿ ಇದೆ. ಥ್ಯಾಂಕ್ ಯು.